ನಿನ್ನೆ ದಿನ ನಾವು ಬಹುಪದೋಕ್ತಿಗಳ ಬಗ್ಗೆ ಹೇಳಿದ್ವಿ. ಅಲ್ಲಿ ಏನು ಹೇಳಿದ್ವಿ? ರೇಖಾತ್ಮಕ ಸಮೀಕರಣ, ಮತ್ತಿನ್ನೊಂದು ವರ್ಗ ಸಮೀಕರಣ, ಇನ್ನೊಂದು ಘನ ಸಮೀಕರಣ ಅಂತ ಹೇಳಿದ್ವಿ. ರೇಖಾತ್ಮಕ ಸಮೀಕರಣ ಅಂತಂದ್ರೆ ಅದು ಏನಾಗಿರ್ತೈತಿ ಅಂತ ಹೇಳಿದ್ರೆ ಒಂದೇ ಒಂದು ಅವ್ಯಕ್ತ ಪದವನ್ನ ಅಂತಂದ್ರೆ ಘಾತಾಂಕ ಏನಾಗಿರ್ತೈತಿ? ಒಂದಾಗಿರ್ತೈತಿ ಅಂತ. ವರ್ಗ ಸಮೀಕರಣ ಅಂತಂದ್ರೆ ಅವ್ಯಕ್ತ ಪದದ ಘಾತ 2 ಆಗಿರ್ತೈತಿ ಅಂತ. ಸರಿ, ಅದೇ ರೀತಿ ಅಂತಂದ್ರೆ ಘನ ಬಹುಪದೋಕ್ತಿ ಅಂತಂದ್ರೆ ಅವ್ಯಕ್ತ ಪದ ಘಾತ ಅಥವಾ ಡಿಗ್ರಿ ಏನಾಗಿರ್ತೈತಿ ಅಂತಂದ್ರೆ 3 ಆಗಿರ್ತೈತಿ ಅಂತ ಹೇಳಿ. ಈಗ ಇದೆಲ್ಲ ಆದ ನಂತರ ಮುಂದುವರೆದಂತ ಭಾಗ ಏನಂತಂದ್ರೆ ಬಹುಪದೋಕ್ತಿ ಬಂದಿದ್ರಲ್ಲಿ ಬೈಜಿಕ ನಿತ್ಯ ಸಮೀಕರಣಗಳು ಅಂತ ಹೇಳಿ. ನೀವು 8ನೇ ತರಗತಿಯಲ್ಲಿ ಇವುಗಳ ಬಗ್ಗೆ ಎಲ್ಲ ಕಲ್ತಿದ್ದೀರಿ. ಏನ್ ಕಲ್ತಿದ್ದೀರಿ ಅಂತಂದ್ರೆ ಬೈಜಿಕ ನಿತ್ಯ ಸಮೀಕರಣಗಳು ಯಾವುವು ಅಂತಂದ್ರೆ ಈಗ ನಿಮ್ಗೆಲ್ಲ ಗೊತ್ತಿದೆ. ಏನಂತಂದ್ರೆ a + b ಹೋಲ್ ಸ್ಕ್ವಯರ್ ಅಲ್ವಾ, ಅಥವಾ x + y ಹೋಲ್ ಸ್ಕ್ವಯರ್, next x - y ಹೋಲ್ ಸ್ಕ್ವಯರ್, x ಸ್ಕ್ವಯರ್ - y ಸ್ಕ್ವಯರ್. ಈ ರೀತಿ ಇರ್ತಕ್ಕಂತಹ ಒಂದು ಅಂತಂದ್ರೆ ಸಮೀಕರಣಗಳನ್ನು ಕಲ್ತಿದ್ರಿ. ಮತ್ತೆ x + a ಇಂಟು x ಪ್ಲಸ್ ಅಂತಂದ್ರೆ b ಅಂತ, ಹೌದಲ್ವಾ? ನೀವೆಲ್ಲವನ್ನ ಕಲ್ತಿದ್ದೀರ. ಹಾಗಾದ್ರೆ x + y ಹೋಲ್ ಸ್ಕ್ವೇರ್ ಅಂದ್ರೆ ಏನು? x + y ಹೋಲ್ ಸ್ಕ್ವೇರ್, x + y ಹೋಲ್ ಸ್ಕ್ವೇರ್ ಅಂತ ನೀವೆಲ್ಲ ಕಲ್ತಿದ್ರಿ. ಎಂತಂದ್ರೆ ಹಿಂದೆಲ್ಲ ಹೇಳಿದ್ದೀವಿ. ಎಂತಂದ್ರೆ x ಸ್ಕ್ವೇರ್ ಪ್ಲಸ್ ಎಂತಂದ್ರೆ y ಸ್ಕ್ವೇರ್ ಪ್ಲಸ್ ಎಂತಂದ್ರೆ 2ab ಎಂತಂದ್ರೆ 2xy ಅಂತ, ಸರಿನಾ? ಅದೇ ರೀತಿ ಅಂತಂದ್ರೆ ಇಲ್ಲಿ ಏನದು x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ 2xy. ಅದೇ ರೀತಿ ಅಂತಂದ್ರೆ ಇದನ್ನು ಸಮೇತ ನಾವು ಹಿಂದಿನ ಇದರಲ್ಲಿ ಅಂತಾನೆ ಹೇಳ್ತೇವೆ. ಎಂತಂದ್ರೆ x ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಪ್ಲಸ್ ಏನೋ 2xy, x ಸ್ಕ್ವೇರ್ ಮೈನಸ್ 2xy ಪ್ಲಸ್ ಏನು y ಸ್ಕ್ವೇರ್. ಅದೇ ರೀತಿ ಎಂತಂದ್ರೆ x ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಅಂತಂದ್ರೆ x ಪ್ಲಸ್ y ಇಂಟು ಏನೋ x ಮೈನಸ್ y. ಅದೇ ರೀತಿ ಇದೇನೋ x ಪ್ಲಸ್ a ಇಂಟು x ಪ್ಲಸ್ b. ಹಾಗಾದ್ರೆ x ಪ್ಲಸ್ a ಇಂಟು x ಪ್ಲಸ್ b ಇದರಲ್ಲಿ ಏನಾಗುತ್ತೆ ಅಂತಂದ್ರೆ x ಸ್ಕ್ವೇರ್ ಪ್ಲಸ್ x ಇಂಟು a ಪ್ಲಸ್ b ಪ್ಲಸ್ ಏನೋ a b, ಹೌದಲ್ವಾ? ಇವನ್ನೆಲ್ಲ ಕಲ್ತಿದ್ದೀರಿ. ಎಂತಂದ್ರೆ x ಪ್ಲಸ್ y ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ 2xy. ಅದೇ ರೀತಿ x ಮೈನಸ್ y ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು x ಸ್ಕ್ವೇರ್ ಮೈನಸ್ 2xy ಪ್ಲಸ್ ಎಂತಂದ್ರೆ y ಸ್ಕ್ವೇರ್. ನೆಕ್ಸ್ಟ್ ಎಂತಂದ್ರೆ x ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಇಸ್ ಈಕ್ವಲ್ ಟು x ಪ್ಲಸ್ y ಇಂಟು ಎಂತಂದ್ರೆ x ಮೈನಸ್ y. ಅದೇ ರೀತಿ x ಪ್ಲಸ್ a ಇಂಟು x ಪ್ಲಸ್ b ಇಸ್ ಈಕ್ವಲ್ ಟು x ಸ್ಕ್ವೇರ್ ಪ್ಲಸ್ x ಓಪನ್ ಬ್ರಾಕೆಟ್ a ಪ್ಲಸ್ b ಕ್ಲೋಸ್ ಬ್ರಾಕೆಟ್ ಪ್ಲಸ್ ಎಂತಂದ್ರೆ ab ಅಂತ. ಈ ರೀತಿಯಾದಂತಹ 4 ಎಂತಂದ್ರೆ ಬೈಜಿಕ ಸಮೀಕರಣಗಳನ್ನ ಹಿಂದಿನ ತರಗತಿಯಲ್ಲಿ ಏನ್ ಮಾಡಿದ್ವಿ ಅಂತ ನಾವು ಕಲ್ತಿದ್ದೇವೆ. ಕಲ್ತ ನಂತರ ಇದ್ರ ಮೇಲ್ಗಡೆ ಇರ್ತಕ್ಕಂಥ ಅಭ್ಯಾಸದಲ್ಲಿ ಅಂತಂದ್ರೆ ಕೆಲವು ಲೆಕ್ಕಗಳು ಈ ಒಂದು ಸೂತ್ರವನ್ನು ಉಪಯೋಗಿಸಿ ಮಾಡ್ಬೇಕಂತಂದ್ರೆ ಆ ಕೆಲವು ಲೆಕ್ಕಗಳನ್ನ ಏನ್ ಮಾಡ್ತಾ ನಾವಿಲ್ಲಿ ಅಭ್ಯಾಸದಲ್ಲಿ ಇರ್ತಕ್ಕಂಥ 2.4ರಲ್ಲಿ ಇರ್ತಕ್ಕಂತಹ ಎಂತಾರೆ ಲೆಕ್ಕಗಳನ್ನ ನಾವು ಲೆಕ್ಕಗಳನ್ನ ಬಿಡಿಸ್ತಾರೆ. ಹಾಗಾದ್ರೆ 2.4ರಲ್ಲಿ ಇರ್ತಕ್ಕಂಥ ಕೆಲವು ಲೆಕ್ಕಗಳು ಮಕ್ಕಳೇ ಈ ಕೆಳಗಿನ ಗುಣಲಬ್ಧಗಳನ್ನು ಸೂಕ್ತವಾದ ನಿತ್ಯ ಸಮೀಕರಣಗಳನ್ನು ಉಪಯೋಗಿಸಿ ಸೂಕ್ತವಾದ ನಿತ್ಯ ಸಮೀಕರಣಗಳನ್ನು ಉಪಯೋಗಿಸಿ ಕಂಡುಹಿಡಿಯಿರಿ. ನೋಡಿ, ಒಂದನೇದು x ಪ್ಲಸ್ 4 ಯಾವ ಇನ್ನೊಂದು ಯಾವುದು x ಪ್ಲಸ್ 10. ವೆರಿ ಗುಡ್. ಅಂದರೆ x ಪ್ಲಸ್ 4 ಮತ್ತು x ಪ್ಲಸ್ 10
ನಾವು ಇದನ್ನ ಎರಡು ರೀತಿಯಲ್ಲಿ ಮಾಡ್ಬೋದು. ಒಂದು ಗುಣಾಕಾರ ಮಾಡೋದು ಮಾಡ್ಬೋದು. ಆದ್ರೆ ಅವರು ಪರ್ಟಿಕ್ಯುಲರ್ ಕೇಳಿದ್ದಾರೆ. ಏನಂತ ಹೇಳಿದ್ದಾರೆ? ನಿತ್ಯ ಸಮೀಕರಣಗಳನ್ನ ಉಪಯೋಗಿಸಿ ಲೆಕ್ಕಗಳನ್ನ ಬಿಡಿಸಿ. ಹಾಗಾದ್ರೆ ನಿತ್ಯ ಸಮೀಕರಣಗಳನ್ನು ಉಪಯೋಗಿಸಿ ಲೆಕ್ಕಗಳನ್ನು ಬಿಡಿಸಿ ಅನ್ನೋ ಸಂದರ್ಭದಲ್ಲಿ ನೋಡ್ಬೇಕು ಇದರಲ್ಲಿ ಯಾವ ಯಾವ ಸಮೀಕರಣ ಯೂಸ್ ಆಗ್ತದೆ ಅಂತಂದ್ರೆ ಯಾವ್ದು ಹೇಳಿ ಕರೆಕ್ಟ್? ಅಂದ್ರೆ ವೆರಿ ಗುಡ್. ಅಂತಂದ್ರೆ ಈ ಸೂತ್ರ ಯೂಸ್ ಆಗ್ತದೆ ಅಂತಂದ್ರೆ ಎಸ್ ಪ್ಲಸ್ ಎ ಇಂಟು ಎಸ್ ಪ್ಲಸ್ ಬಿ ಈಕ್ವಲ್ಸ್ ಅಂತಂದ್ರೆ ಎಕ್ಸ್ ಸ್ಕ್ವಯರ್ ಎಕ್ಸ್ ಇಂಟು ಓಪನ್ ಬ್ರಾಕೆಟ್ ಎ ಪ್ಲಸ್ ಬಿ ಪ್ಲಸ್ ಏನೋ ಎ ಬಿ ಅಂತ. ಈ ಒಂದು ಸೂತ್ರವನ್ನು ನಾವೇನ್ ಮಾಡ್ತಿದ್ವಿ ಇಲ್ಲಿ ಉಪಯೋಗ ಮಾಡ್ತೀವಿ. ಹೇಗಾದ್ರೆ ಇಲ್ಲಿ ನೋಡಿ ಎಕ್ಸ್ ಪ್ಲಸ್ 4 ಇನ್ನೊಂದೇನಿದೆ ಎಕ್ಸ್ ಪ್ಲಸ್ ಏನೋ 10. ಸರಿ, ಹಾಗಾದ್ರೆ ಎಕ್ಸ್ ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ ದಲ್ಲಿ ಇಲ್ಲಿ ಎಕ್ಸ್ ಅಂದ್ರೆ ಏನೋ ಬೆಲೆಗಳನ್ನ ಆರಿಸಬೇಕು. ಎಕ್ಸ್ ಅಂದ್ರೆ ಎಕ್ಸ್ ಇದೆ, ಎ ಅಂದ್ರೆ ಏನಿದೆ ಇಲ್ಲಿ ಎ ಅಂದ್ರೆ ಎಷ್ಟಿದೆ 4 ಇದೆ, ಬಿ ಅಂದ್ರೆ ಎಷ್ಟಿದೆ ಬಿ ಅಂದ್ರೆ 10 ಇದೆ. ಹೌದಲ್ವಾ? ಬಿ ಅಂದ್ರೆ ಎಷ್ಟಿದೆ 10 ಇದೆ. ಈ ಬೆಲೆಗಳನ್ನ ಏನ್ ಮಾಡ್ತಿದ್ವಿ ಅಂತ ನಮ್ಮಲ್ಲಿ ಆದೇಶಿಸ್ತದೆ. ಈ ಬೆಲೆಗಳನ್ನ ಆದೇಶಿಸ್ಬೇಕಂತಂದ್ರೆ ಫಸ್ಟ್ ಇಂದ ಯಾವ ಸೂತ್ರಕ್ಕೆ ಇದು ಅಂತಂದ್ರೆ ಅನ್ವಯ ಆಗ್ತದೆ ಅನ್ನೋದು ನೋಡ್ಬೇಕು. ಹಾಗೆ ಬರ್ಕೋಬೇಕು ಎಸ್ ಪ್ಲಸ್ ಎ ಇಂಟು ಎಸ್ ಪ್ಲಸ್ ಬಿ ಸೊ ಈಕ್ವಲ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಇಂಟು ಓಪನ್ ಬ್ರಾಕೆಟ್ ಎ ಪ್ಲಸ್ ಬಿ ಪ್ಲಸ್ ಇನ್ನೊಂದೇನೋ ಎ ಬಿ ಏನೋ ಎ ಬಿ. ಈಗ ಏನ್ ಮಾಡಬೇಕು? ಇವುಗಳಿಗೆ ಏನ್ ಮಾಡಬೇಕು? ಬೆಲೆ ಹಾಕಬೇಕು. ಎಕ್ಸ್ ಜಾಗದಲ್ಲಿ ಏನಂತ ಇದೆ? ಎಕ್ಸ್ ಇದೆ. ಎ ಜಾಗದಲ್ಲಿ ಏನಿದೆ? 4. ಎ ಜಾಗದಲ್ಲಿ ಏನಿದೆ? 4. ನೆಕ್ಸ್ಟ್ ಬಿ ಜಾಗದಲ್ಲಿ ಏನೈತಿ? 10. ಈಗ ಎಕ್ಸ್ ಸ್ಕ್ವೇರ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಜಾಗದಲ್ಲಿ ಎಕ್ಸ್ ಇದೆ. ಎ ಜಾಗದಲ್ಲಿ ಎಷ್ಟೈತಿ? 4. ನೆಕ್ಸ್ಟ್ ಬಿ ಜಾಗದಲ್ಲಿ ಎಷ್ಟಿದೆ? 10 ಪ್ಲಸ್ ಹಾಗಾದ್ರೆ ಇದರಲ್ಲಿ ಎ ಜಾಗದಲ್ಲಿ ಏನಿದೆ? 4. ಬಿ ಜಾಗದಲ್ಲಿ ಏನೈತಿ? 10. ಸರಿ, ಈಗ ಈ ರೀತಿಯಾದಂತಹ ಬೆಲೆಗಳನ್ನು ಏನ್ ಮಾಡಬೇಕು? ನಾವಿಲ್ಲಿ ಆದೇಶಿಸಬೇಕು. ಈ ರೀತಿಯಾದಂತಹ ಬೆಲೆಗಳನ್ನು ನಾವೇನ್ ಮಾಡಬೇಕಿಲ್ಲಿ ಆದೇಶಿಸಬೇಕು. ಹಾಗಾದ್ರೆ ನೆಕ್ಸ್ಟ್ ನೋಡಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಓಪನ್ ಬ್ರಾಕೆಟ್ 4 10 ಕೂಡಿಸಿದಷ್ಟು 14 ಪ್ಲಸ್ 14 ಎಷ್ಟು? ವೆರಿ ಗುಡ್. ಹಾಗಾದ್ರೆ ಸೊ ನಿತ್ಯ ಸಮೀಕರಣ ಉಪಯೋಗಿಸಿಕೊಂಡಾಗ ಎಕ್ಸ್ ಸ್ಕ್ವಯರ್ ಪ್ಲಸ್ 14x ಪ್ಲಸ್ ಎಷ್ಟು 40 ಎಕ್ಸ್ ಪ್ಲಸ್ 4 ಇಂಟು ಎಕ್ಸ್ ಪ್ಲಸ್ 10. ಸೊ ಹಾಗಾದ್ರೆ ಕೊನೆಯ ಉತ್ತರ ಏನ್ ಬಂತು? ಏನಾದ್ರೂ ನಿಮ್ಗೆ ಅರ್ಥ ಇದೆ ಹೇಳ್ಬೇಕು ನೋಡಿ. ಯಾವುದೇ ಒಂದು ಸಮೀಕರಣ ಕೊಟ್ಟಿರಲಿ ಇದರಲ್ಲಿ ಈ ಅಭ್ಯಾಸದಲ್ಲಿ 2.4ರಲ್ಲಿ ಬಹಳಷ್ಟು ಲೆಕ್ಕಗಳು ಇದೇ ಒಂದು ಬೈದಿಕ ಎಂದರೆ ನಿತ್ಯ ಸಮೀಕರಣಗಳ ಮೂಲಕ ಇದಾವೆ. ಅದರ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಇಟ್ಕೊಂಡಿದ್ದಾರೆ ಎಕ್ಸ್ ಪ್ಲಸ್ 4 ಎಕ್ಸ್ ಪ್ಲಸ್ 10. ಈಗ ಏನ್ ಮಾಡಬೇಕು? ಎಕ್ಸ್ ಜಾಗದಲ್ಲಿ ಏನಿದೆ? ಎಕ್ಸ್ ಅಂತ ಇದೆ. ಎ ಜಾಗದಲ್ಲಿ ಏನಿದೆ? 4 ಇದೆ. ಬಿ ಜಾಗದಲ್ಲಿ ಎಷ್ಟಿದೆ? 10 ಐತಿ. ಈ ಸೂತ್ರವನ್ನು ಉಪಯೋಗಿಸಬೇಕು. ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಈಕ್ವಲ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಏನು ಎಕ್ಸ್ ಇಂಟು ಎ ಪ್ಲಸ್ ಬಿ ಪ್ಲಸ್ ಎನ್ನ ಎ ಬಿ. ಸೊ ಎಷ್ಟೇನು ಈ ಬೆಲೆಗಳನ್ನ ಏನ್ ಮಾಡಬೇಕು? ಇಲ್ಲಿ ಆದೇಶಿಸಬೇಕು. ಬೆಲೆಗಳನ್ನ ಏನ್ ಮಾಡಬೇಕು? ಆದೇಶಿಸಬೇಕು. ಯಾವ ಬೆಲೆವು? ಎಕ್ಸ್ ಪ್ಲಸ್ ಎ ಜಾಗದಲ್ಲಿ 4 ಬಿ ಜಾಗದಲ್ಲಿ ಎಷ್ಟು 10 ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಓಪನ್ ಬ್ರಾಕೆಟ್ 4 ಪ್ಲಸ್ ಎಷ್ಟು ಬ್ರಾಕೆಟ್ ಪ್ಲಸ್ 4 ಇಂಟು 10. ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಷ್ಟು 10 ಪ್ಲಸ್ 4 ಎಷ್ಟು 14 ಇಂಟು ಎಕ್ಸ್ ಪ್ಲಸ್ ಎಷ್ಟು 40. ಸೊ ಫೈನಲ್ ಆಗಿ ನಮಗೆ ಅಂತಂದ್ರೆ ಎಕ್ಸ್ ಪ್ಲಸ್ 4 ಇಂಟು ಎಕ್ಸ್ ಪ್ಲಸ್ 10 ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 14 ಎಕ್ಸ್ ಪ್ಲಸ್ 40 ಬರ್ತದೆ. ಫಾಸ್ಟ್ ಮಾಡ್ತಾನೆ. ಮುಂದಿನ ಒಂದು ಲೆಕ್ಕ ನೀವೇ ಮಾಡ್ತೀರಾ?
x plus n2 ಹೇಳಮ್ಮ ಪ್ರತಿಯೊಂದು x plus n2 x minus ಎಷ್ಟು ಈಗ ಬೆಲೆ ಏನು ಹಾಕಬೇಕಾದ್ರೆ x ಜಾಗದಲ್ಲಿ x a ಜಾಗದಲ್ಲಿ ಎಷ್ಟು 8 b ಜಾಗದಲ್ಲಿ ಎಷ್ಟು 10 ಯಾವುದು ಅದು ಚಿಹ್ನೆ ಮುಖ್ಯ ಇಲ್ಲಿ ಏನಿದೆ ಚಿಹ್ನೆ ಮುಖ್ಯ. ಹೀಗೆ ಮಾಡಬೇಕು ಆ ಒಂದು ಬೆಲೆಗಳನ್ನೇ ಮಾಡ್ತೀವಿ ಆದೇಶಿಸಬೇಕು. ಈ ಬೆಲೆಗಳನ್ನು ಆದೇಶಿಸಬೇಕನ್ನೋದಲ್ಲ ಸೂತ್ರವು ಯಾವುದು ಸರಿ ಹೋಗ್ಬೇಕು ನೋಡೋದು. ಸೊ ಇಲ್ಲಿ ಯಾವ್ದಿದೆ x plus a into x plus b equals x square plus x into a plus b ಬ್ರಾಕೆಟ್ ಅಂತಂದ್ರೆ ಸೊ ಪ್ಲಸ್ ab ಸರಿನಾ. ಈಗ x plus n2 x minus ಎಂತಂದ್ರೆ x minus 10 x square ಅಂದ್ರೆ x square plus x a ಜಾಗದಲ್ಲಿ ಎಷ್ಟು 8 minus ಎಷ್ಟು 10 plus n2 into minus 10 ಸರಿನಾ. ಈಗ ಏನಾಯ್ತು ಸೊ ಈಸ್ ಈಕ್ವಲ್ ಟು x square plus x minus 2 plus minus ಎಷ್ಟು 80 ಹೌದಲ್ವಾ ಪ್ಲಸ್ 8 ಇಂಟು ಮೈನಸ್ 10 ಎಷ್ಟು 80. ನೋಡಿ ಮತ್ತೆ ಮಾಡಬೇಕು ಬೆಲೆಗಳನ್ನು ಆದೇಶಿಸಬೇಕು. x plus a into x plus b is equal to ಎಂದರೆ x square plus x into a plus b plus ab. Next x plus n2 into x minus 10 equals x square plus x n2 minus 10 plus ಎಷ್ಟು 8 into ಎಷ್ಟು minus 10. So x square plus so x into minus 2 minus 80. So x is equal to ಏನಾಯ್ತಂದ್ರೆ x square plus minus x into open bracket minus 2 plus minus 80. ನೆಕ್ಸ್ಟ್ ಈಗ ನೋಡಿ x square minus 2x minus ಎಷ್ಟು 80. ಈಗ ಏನು ಮಾಡಬೇಕು ಸೊ ಫೈನಲ್ ಆಗಿ ಮುಂದುವರೆದ ಭಾಗ x plus n2 x minus n ಅಂದ್ರೆ 10. ಈಗೇನಾಗಿದೆ ಅಂತಂದ್ರೆ ಈ ಒಂದು ಕ್ರಿಯೆ ಈಗ ಮುಕ್ತಾಯವಾಯಿತು. ಹಾಗಾಗಿ x plus n2 into x minus 10 plus x square minus 2x minus ಎಷ್ಟು 80. That's all problem. ಮುಂದಿನ ಏನು ಮಾಡ್ತೀರಾ ಏನು ಮಾಡ್ತೀರಮ್ಮ ಏನು ಮುಂದಿನ ಲೆಕ್ಕ ಮಾಡ್ತೀಯ ನೆಕ್ಸ್ಟ್ ಇದಾದ ನಂತರ ಮಕ್ಕಳ ಮುಂದಿನ ಒಂದು ಲೆಕ್ಕ 3x plus 4 3x plus 4 3x minus ಎಷ್ಟು 5 ಇವೆಲ್ಲ ಕರೆಕ್ಟ್. ನಾನು ಹಿಂಟ್ ಹೇಳ್ಕೊಡ್ತೇನೆ ಮಾಡಿ. ಏನು ಬರಬೇಕಲ್ಲಿ 3x plus 4 3x minus 5 ಇಲ್ಲಿ x is equal to ಏನಿದೆ 3x ಐತಿ. a is equal to ಏನಿದೆ 4 ಐತಿ. ಸೊ b is equal to ಏನಿದೆ -5 ಐತಿ. ಸರಿನಾ. b is equal to ಏನು -5 ಐತಿ. ಈಗೂ ಸಮೇತ ಏನು ಮಾಡಿ ಯಾವ ರೀತಿ ಸೇಮ್ ಬೆಲೆಗಳನ್ನೇ ಮಾಡಿ ತುಂಬುತ್ತಾ ಇರ್ರಿ. ಏನು ಮಾಡಿ ಬೆಲೆಗಳನ್ನೇ ಮಾಡಿ ತುಂಬುತ್ತಾ ಇರ್ರಿ. ಇಲ್ಲಿ 3x ಪ್ಲಸ್ ಏನೈತಿ 4 ಐತಿ
ಸೊ 3x ಮೈನಸ್ ಎಷ್ಟು 5 ಈಕ್ವಲ್ x ಸ್ಕ್ವೇರ್ ಅಂದರೆ x ಸ್ಕ್ವೇರ್ ಪ್ಲಸ್ x ಸ್ಕ್ವೇರ್ ಅಂದರೆ ಏನಿದೆ ಸೊ 3x ಹೋಲ್ ಸ್ಕ್ವೇರ್ 3x ಹೋಲ್ ಸ್ಕ್ವೇರ್ ಪ್ಲಸ್ 3x ಸೊ ಎ ಜಾಗದಲ್ಲಿ ಎಷ್ಟೈತಿ 4 ಐತಿ ಬಿ ಜಾಗದಲ್ಲಿ ಏನಿದೆ -5 ಐತಿ ಪ್ಲಸ್ 4 ಇಂಟು -5 ಹಾಗಾದ್ರೆ 3x ಸ್ಕ್ವೇರ್ ಅಂದ್ರೆ ಎಷ್ಟು 3 ಎಷ್ಟು 9 ಎಷ್ಟು 9 x ಸ್ಕ್ವೇರ್ ಪ್ಲಸ್ 3x ಮೈನಸ್ ಎಷ್ಟು 1 ಮೈನಸ್ ಎಷ್ಟು 1 ಪ್ಲಸ್ ಏನಾಗ್ತದೆ ಮೈನಸ್ ಎಷ್ಟಾಯ್ತು 20 ಸೊ ಇಷ್ಟೆಲ್ಲ ಆದ ನಂತರ ನೋಡ್ಬೇಕಿಲ್ಲಿ 9x ಸ್ಕ್ವೇರ್ ಮೈನಸ್ 3x ಮೈನಸ್ ಎಷ್ಟು 20 ಇಲ್ಲಿಗೆ ಏನಾಯ್ತು ಕ್ರಿಯೆ ಮುಗಿತು 3x ಪ್ಲಸ್ 4 ಸೊ 3x ಮೈನಸ್ ಎಂತಂದ್ರೆ 5 ದಟ್ಸ್ ಫೈನಲ್ ಆನ್ಸರ್ ಓಕೆ ನೆಕ್ಸ್ಟ್ ಮುಂದಿನ ಎರಡನೇ 2.4ರಲ್ಲಿ ಎರಡನೇ ಅಭ್ಯಾಸ ಮಾಡ್ಕೊಳ್ಳಿ. ನೇರವಾಗಿ ಗುಣಾಕಾರ ಮಾಡದೆ ಕೆಳಗಿನ ಗುಣಲಬ್ಧಗಳನ್ನು ಕಂಡುಹಿಡಿಯಿರಿ. ಒಂದನೇದು 3 ಇಂಟು 103 ಇಂಟು 100 ಎಷ್ಟು 7 103 ಇಂಟು 107. ನೇರವಾಗಿ ಏನು ಮಾಡ್ತೀವಿ ಗುಣಾಕಾರ ಮಾಡದೆ ಏನು ಮಾಡಬೇಕು ಗುಣಲಬ್ಧಗಳನ್ನು ಕಂಡುಹಿಡಿಯಬೇಕು. ನೇರವಾಗಿ ಗುಣಾಕಾರ ಮಾಡದೆ ಗುಣಲಬ್ಧಗಳನ್ನು ಏನು ಮಾಡ್ತೀವಿ ಕಂಡುಹಿಡಿಯಬೇಕು. ಹಾಗಾದ್ರೆ ಯಾವ 103 ಇಂಟು 107. ಹಾಗಾದ್ರೆ 103 ಇಂಟು 107 ಅನ್ನ ಏನು ಮಾಡಬೇಕು ಒಂದು ಸೂತ್ರಕ್ಕೆ ನಾವು ವೈಜಿಕ ಸಮೀಕರಣ ನಿತ್ಯ ಸಮೀಕರಣಕ್ಕೆ ಮಾಡ್ತೀವನ್ನ ಬದಲಾವಣೆ ಮಾಡ್ಕೋಬೇಕು. ಹಾಗಾದ್ರೆ ಇಲ್ಲಿ ನೋಡಿ ಮಕ್ಕಳೇ, ಈಗ 103 ಐತಿ 107 ಐತಿ, ಅದನ್ನ ಯಾವುದೇ ರೀತಿಯಾದಂತಹ ನೇರವಾಗಿ ಗುಣಾಕಾರ ಮಾಡದೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಆ ಪದಗಳನ್ನು ಏನ್ ಮಾಡಬೇಕು ಅಂತಂದ್ರೆ ಎರಡು ಪದಗಳನ್ನಾಗಿ ಒಡೆದುಕೊಳ್ಳಬೇಕು. ಇದು 100 ಪ್ಲಸ್ ಎಷ್ಟು 3 ಅಲ್ಲೇನಾಯ್ತು 103 ಆಯ್ತು. ಅದೇ ರೀತಿ 100 ಇನ್ನು ಏನ್ ಮಾಡಬೇಕು ವೆರಿ ಗುಡ್ 100 ಪ್ಲಸ್ 7 ಈಗೇನಾಯ್ತು 107. ಇದನ್ನೇ ಮಾಡಿದ್ವಿ 100 ಪ್ಲಸ್ 3 ಇದನ್ನೇ ಮಾಡಿದ್ವಿ 100 ಪ್ಲಸ್ 7. ಸರಿ, ಈ ರೀತಿಯಾಗಿ ಏನ್ ಮಾಡ್ತೀವಿ ಅಂತಂದ್ರೆ ಲೆಕ್ಕಗಳನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಮಾಡ್ಕೊಂಡು ಇಲ್ಲಿ ನಾವು ಯಾವ ಸೂತ್ರ ಯೂಸ್ ಮಾಡ್ತೀವಿ ಯಾವ ಸೂತ್ರ ಯೂಸ್ ಮಾಡಬೇಕು ವೆರಿ ಗುಡ್ ಯಾಕಂದ್ರೆ ಈ ಸೂತ್ರವನ್ನ ಮಾಡ್ತಿದ್ದೇವೆ ಅಂತಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಉಪಯೋಗಿಸ್ತಿದ್ದೀವಿ. ಯಾಕೆ ಅಂತಂದ್ರೆ ಎಕ್ಸ್ ಅಂತ ಜಾಗದಲ್ಲಿ ಏನಿದೆ ಇಲ್ಲಿ ಎಕ್ಸ್ ಜಾಗದಲ್ಲಿ ಏನಿದೆ 100, ಎ ಜಾಗದಲ್ಲಿ ಏನೈತಿ 3, ಬಿ ಜಾಗದಲ್ಲಿ ಏನೈತಿ 7. ಹೌದಲ್ವಾ? ಈ ರೀತಿ ನೇರವಾಗಿ ಗುಣಾಕಾರ ಮಾಡದೆ ಸೂತ್ರವನ್ನು ಉಪಯೋಗಿಸಿ ಮಾಡ್ತಿದ್ದೇವೆ ನಾವು ಲೆಕ್ಕಗಳನ್ನ ಬರೆದು ಈಗ ಏನ್ ಮಾಡಬೇಕು ಆ ಸೂತ್ರವನ್ನು ಬರೆದು ಆ ಬೆಲೆಯನ್ನು ಏನ್ ಮಾಡಬೇಕಾದ್ರೆ ಹಾಕ್ಬೇಕು. ಈಗ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಈಕ್ವಲ್ ಏನ್ ಮಾಡಬೇಕು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು
ಎಂತಂದ್ರೆ a ಪ್ಲಸ್ ಬಿ ಇಂಟು ಪ್ಲಸ್ ಎ ಬಿ ಅಂತ ಸರಿನಾ. ಈಗ ಏನು ಮಾಡಬೇಕು, ಬೆಲೆ ಹಾಕಿ 100 ಪ್ಲಸ್ ಎಷ್ಟು 3, ಸೊ 100 ಪ್ಲಸ್ ಎಷ್ಟು 7, ಸೊ 100 ಸ್ಕ್ವಯರ್ ಪ್ಲಸ್ 100 ಏನು, ಸೊ 3 ಪ್ಲಸ್ ಎಷ್ಟು 7 ಪ್ಲಸ್ ಎಷ್ಟು 3 ಇಂಟು ಎಷ್ಟು 7, ಹೌದಲ್ವಾ. ಈಗ ಏನ್ ಮಾಡ್ತಿದ್ವಿ ನೋಡಿ, ಹಾಗಾದ್ರೆ 100 ಸ್ಕ್ವೇರ್ ಅಂದ್ರೆ ಎಷ್ಟಾಗತ್ತೆ, 100 ಮುಂದೆ ಎಷ್ಟು 10,000, ಎಷ್ಟು 10,000 ಪ್ಲಸ್ 100, ಇಲ್ಲೇ ಮಾಡ್ತೀನಿ 3 ಪ್ಲಸ್ 7 ಎಷ್ಟು 10, 3 ಎಷ್ಟು 21, ಅಂದ್ರೆ 100 ಅಂದ್ರೆ 100 ಗುಣಿಸಿದಾಗ ಎಷ್ಟಾಯ್ತು, 100 ಗುಣಿಸಿದಾಗ 10,000 ಆಯ್ತು. ಪ್ಲಸ್ ಅಂತ 100 ಇದು ಮಾಡಿದ್ವಿ. ನೆಕ್ಸ್ಟ್ ಮಾಡಿದ್ವಿ 3 ಪ್ಲಸ್ 7 ಎಷ್ಟಾಯ್ತು 10 ಆಯ್ತು. ನೆಕ್ಸ್ಟ್ ಎಷ್ಟು 3 ಎಷ್ಟು 21. ನೆಕ್ಸ್ಟ್ ಇದಾದ ನಂತರ ಅವನ್ನೆಲ್ಲ ಕೂಡಿಸ್ಬೇಕು. 10,000 ಪ್ಲಸ್ ಎಷ್ಟು 10 × 100 ಎಷ್ಟು 1,000 ಪ್ಲಸ್ ಎಷ್ಟು 21. ನೋಡಬೇಕು ಮೊದಲು ಏನ್ ಮಾಡಬೇಕು ಅಂತ ನಾವು ಈ ಸೂತ್ರವನ್ನ ಬಳಸಿಲ್ಲಿ ಸೊ ಬರಬೇಕು. ಸೊ ಯಾವ ರೀತಿ ಅಂತ ನಾವು ಕೊಟ್ಟಂತ ಸಂಖ್ಯೆಯನ್ನ ಸೂತ್ರಕ್ಕೆ ಅನ್ವಯವಾಗುವಂತೆ ನಾವು ಬರ್ಕೊಳ್ಬೇಕು. 103 ಐತಿ, 107 ಐತಿ, 103ನ್ನ 100 ಪ್ಲಸ್ 3 ಅಂತ ಹಾಕಿರ್ತೇವೆ. ಇಲ್ಲಿ ಏನ್ ಮಾಡ್ತೇವೆ 100 ಪ್ಲಸ್ 7 ಅಂತ ಇದು ಮಾಡ್ತೇವೆ. ಇಲ್ಲಿ ಸೂತ್ರ ಇದು ಆಗ್ತೈತಿ x ಪ್ಲಸ್ 8 x ಪ್ಲಸ್ t ಅಂತ ಈ ಸೂತ್ರ ನಾವು ಅನ್ವಯ ಮಾಡ್ಬೋದು. ಸೊ ಈಗ ಮಾಡ್ತೀವಿ x ಸ್ಕ್ವೇರ್ ಪ್ಲಸ್ x ಇಂಟು a ಪ್ಲಸ್ b ಪ್ಲಸ್ ಎಂತಂದ್ರೆ a t ಅಂತ. ಇಲ್ಲಿ x ಪ್ಲಸ್ a ಅಂತಂದ್ರೆ x ಅಂದ್ರೆ ಎಷ್ಟಿದೆ 3, ಇಲ್ಲಿ a ಅಂದ್ರೆ ಎಷ್ಟೈತಿ 3, ಅದೇ ರೀತಿ x ಅಂದ್ರೆ ಎಷ್ಟೈತಿ 3 ಪ್ಲಸ್ b ಅಂದ್ರೆ ಎಷ್ಟೈತಿ 7. ಈಗ ಸೂತ್ರಕ್ಕೆ ಇದು ಮಾಡಿದಾಗ x ಸ್ಕ್ವೇರ್ ಅಂದ್ರೆ 100 ಸ್ಕ್ವೇರ್ ಆಯ್ತು, ಪ್ಲಸ್ ಅಂತಂದ್ರೆ x ಅಂತಂದ್ರೆ 100 ಆಯ್ತು. ಇಲ್ಲಿ ಏನಂತ 3 ಪ್ಲಸ್ 7, ನೆಕ್ಸ್ಟ್ ಅಂತ 3 ಇಂಟು 7. ಈಗ 100 ಸ್ಕ್ವೇರ್ ಅಂದ್ರೆ 10,000 ಪ್ಲಸ್ 10 ಇಂಟು 10 ಪ್ಲಸ್ ಎಷ್ಟು 21. ಈಗ ಇವನ್ನೆಲ್ಲ ಕೂಡಿಸಿದಾಗ ಏನಾಗ್ತಿದೆ ಅಂತಂದ್ರೆ ಎಷ್ಟಾಗ್ತಿದೆ ಹೇಳಿ, ಎಷ್ಟಾಯ್ತು, ವೆರಿ ಗುಡ್ 11,021. ವೆರಿ ಗುಡ್. ಬರ್ಕೊಳ್ಳಿ, ಇದ್ರೆ ಏನಾದ್ರು ಡೌಟ್ ಇದ್ರೆ ಕೇಳಿ. ಗೀತಾ ಆಯ್ತು. ನೆಕ್ಸ್ಟ್ ಇದೇ ರೀತಿ ಅಭ್ಯಾಸದಲ್ಲಿ ಬಹಳಷ್ಟು ಲೆಕ್ಕಗಳಿದಾವೆ, ಹೌದಾ. ಆ ರೀತಿಯಾದಂಥ ಲೆಕ್ಕಗಳನ್ನ ನೀವು ಮಾಡ್ಕೊಂಡು ಬರಬೇಕು ಮನೆಗೆ. ಅಭ್ಯಾಸ ಎಷ್ಟು 2 ಪಾಯಿಂಟ್ ಅಂತಂದ್ರೆ 4ರಲ್ಲಿ 2ನೇ ಮೇನಲ್ಲಿ ಅಂತಂದ್ರೆ ಲೆಕ್ಕಗಳು. ನೆಕ್ಸ್ಟ್ ಅದೇ ರೀತಿ ಇದಕ್ಕೆ ಅನುಗುಣವಾಗುವಂಥ ಇನ್ನೊಂದು ಸೂತ್ರಕ್ಕೆ ಉಪಯೋಗಿಸುವಂಥ ಸೊ 4ನೇ ಮೇನಿದೆ. ಆ 4ನೇ ಮೇನೆ ಅಂತ ನಾವು ಸೂತ್ರ ತಗೊಳ್ಳಿ. ಏನಿದೆ ಅಂತಂದ್ರೆ 4ನೇ ಮೇನಿದೆ, ಸೂಕ್ತವಾದ ನಿತ್ಯ ಸಮೀಕರಣಗಳನ್ನು ಉಪಯೋಗಿಸಿ ಕೆಳಗಿನವುಗಳನ್ನು ವಿಸ್ತರಿಸಿರಿ. ಸೂಕ್ತವಾದ ನಿತ್ಯ ಸಮೀಕರಣಗಳನ್ನು ಉಪಯೋಗಿಸಿ ಈ ಕೆಳಗಿನವುಗಳನ್ನೇ ಮಾಡಿ ವಿಸ್ತರಿಸಿರಿ. ಏನಂತ ಇದೆ, x ಪ್ಲಸ್ 2y ಪ್ಲಸ್ x ಪ್ಲಸ್ ಏನಿದೆ ಹೇಳಿ, ಎದ್ದೇಳಮ್ಮ ಹೇಳು, x ಪ್ಲಸ್ ಪ್ಲಸ್ 4 ಸ್ಕ್ವೇರ್ ಅಲ್ವಾ. ನೀವು ಇದಕ್ಕೆ ಅನ್ವಯವಾಗುವಂತ ಸೂತ್ರವನ್ನು ನೀವು ಮಾಡಿದ್ರೆ
ಕಲ್ತಿರುವಿರಿ. ಇದಕ್ಕೆ ಅನ್ವಯವಂತ ಸೂತ್ರನೇ ಮಾಡಿದ್ರಿ ಕಲ್ತಿರಿ. ಯಾವ ಸೂತ್ರ ಅಂತಂದ್ರೆ a + b c ಹೋಲ್ ಸ್ಕ್ವಯರ್. ಹೌದಲ್ವಾ? ಈ ಸೂತ್ರವನ್ನೇ ಮಾಡಿ ನಾವು 8ನೇ ತರಗತಿಯಲ್ಲೇ ಕಲ್ತಿದ್ದೀವಿ. ಏನಾಗಲ್ಲ ಆ ಸೂತ್ರ ಅಂತಂದ್ರೆ ಸೊ a ಸ್ಕ್ವಯರ್ ಪ್ಲಸ್ b ಸ್ಕ್ವಯರ್ ಪ್ಲಸ್ c ಸ್ಕ್ವಯರ್ ಪ್ಲಸ್ ಏನೋ 2ab ಪ್ಲಸ್ 2bc ಪ್ಲಸ್ 2ca. ಹೌದಲ್ವಾ? ಈ ಸೂತ್ರವನ್ನು ಏನ್ ಮಾಡ್ತಿದ್ದೀವಿ, ನಾವೇನ್ ಮಾಡ್ತಿದ್ದೀವಿ ಅಂತಾನ ಹಿಂದಿನ ತರಗತಿಯಲ್ಲೇ ಕಲ್ತಿದ್ದೇವೆ. ಈಗ ಅದಕ್ಕೆ ಏನ್ ಮಾಡ್ತಿದ್ದೀವಿ ಅಂತಾನ ಬೆಲೆಯನ್ನ ಹಾಕ್ತದೆ. ಏನ್ ಬೆಲೆಯನ್ನ ಹಾಕ್ತದೇವಿ? ಎ ಜಾಗದಲ್ಲಿ ಏನಿದೆ? ಏನಿದೆ? ಬಿ ಜಾಗದಲ್ಲಿ ಏನೈತೆ? 2y. ಸಿ ಜಾಗದಲ್ಲಿ ಏನೈತೆ? 4z. ಈ ರೀತಿ ಇರ್ತಕ್ಕಂಥ ಬೆಲೆಗಳು ಆ ಬೆಲೆಗಳನ್ನ ಏನ್ ಮಾಡ್ತಿದ್ವಿ ಅಂತ ನಾವು ಹಾಕ್ತಾ ಅದೇ. ಈ ಬೆಲೆಗಳನ್ನ ಹಾಕಿದಾಗ ಆ ಸೂತ್ರಕ್ಕೆ ಅಂತ ಬೆಲೆಗಳನ್ನ ಹಾಕಬೇಕು. ಎಂತಂದ್ರೆ a + b + c ಹೋಲ್ ಸ್ಕ್ವೇರ್. ಕೇಳಿದ ಏನೇನಿದೆ? a ಸ್ಕ್ವೇರ್ ಹಾ ಹಾ ಪ್ಲಸ್ c ಸ್ಕ್ವೇರ್ ಹಾ ಪ್ಲಸ್ 2ab ಹಾ 2bc ಪ್ಲಸ್ 2ca. ಹೌದಲ್ವಾ? ಈ ರೀತಿ ಇದೆ. ಈ ಇದ್ದಂತ ಸಂದರ್ಭದಲ್ಲಿ ಏನ್ ಮಾಡ್ತಿದ್ವಿ ಅಂತ ನಾವು ಈ ಬೆಲೆಗಳನ್ನ ಏನ್ ಮಾಡ್ತೇವೆ ಅಂತ ಆದೇಶಿಸ್ತೇವೆ. ಬೆಲೆಗಳನ್ನ ಏನ್ ಮಾಡ್ತೇವೆ? ಆದೇಶಿಸ್ತೇವೆ. ಏನಾಗಲಿ? x ಪ್ಲಸ್ 2y ಪ್ಲಸ್ ಎಷ್ಟು 4z ಹೋಲ್ ಸ್ಕ್ವಯರ್ ಅಲ್ವಾ? ಹಾಗಾದ್ರೆ a ಜಾಗದಲ್ಲಿ ಏನಿದೆ? a ಸ್ಕ್ವೇರ್ ಅಂದ್ರೇನು? x ಸ್ಕ್ವಯರ್. a ಸ್ಕ್ವೇರ್ ಅಂದ್ರೇನು? x ಸ್ಕ್ವಯರ್. b ಸ್ಕ್ವೇರ್ ಅಂತಂದ್ರೇನು? 2y ಹೋಲ್ ಸ್ಕ್ವಯರ್. c ಸ್ಕ್ವೇರ್ ಅಂತಂದ್ರೇನು? 4z ಹೋಲ್ ಸ್ಕ್ವಯರ್ ಪ್ಲಸ್ 2ab. 2 a ಅಂದ್ರೆ ಎಷ್ಟೈತಿ? x. b ಅಂದ್ರೆ ಎಷ್ಟೈತಿ? 2y. ಹೌದಲ್ವಾ? ನೆಕ್ಸ್ಟ್ ಅದೇ ರೀತಿ ಮುಂದುವರೆದ ಭಾಗ 2ab ಆಯ್ತು. ಈಗ ಏನ್ ಮಾಡ್ಕೋ? 2bc 2 ಇಂಟು bc ಅಂತ b ಅಂದ್ರೆ ಎಷ್ಟೈತಿ? 2y. c ಅಂದ್ರೆ ಎಷ್ಟೈತಿ? 4z ಪ್ಲಸ್ 2ca 2 ಇಂಟು 4z ಇಂಟು ಎಂತಂದ್ರೆ x. ಈ ರೀತಿ ಇರ್ತಕ್ಕಂತಹ ಬೆಲೆಗಳನ್ನ ನಾವೇನ್ ಮಾಡ್ತೇವೆ? ಆದೇಶಿಸ್ತೇವೆ. ಈ ರೀತಿ ಇರ್ತಕ್ಕಂಥ ಬೆಲೆಗಳನ್ನ ನಾವೇನ್ ಮಾಡ್ತೇವೆ? ಆದೇಶಿಸ್ತೇವೆ. ಸೊ ಇದು ಆದೇಶಿಸಿದ ನಂತರ ಏನ್ ಮಾಡ್ತಿದೀವಿ? ಈಗ x ಸ್ಕ್ವಯರ್ ಪ್ಲಸ್ ಎಷ್ಟು? 4y ಸ್ಕ್ವಯರ್ ಪ್ಲಸ್ ಏನು? 16z ಸ್ಕ್ವಯರ್ ಪ್ಲಸ್ 2 ಎಷ್ಟು? 4 ಏನಾಯ್ತು? xy ಪ್ಲಸ್ 2 4 4 ಎಷ್ಟು? 16 ಏನು? yz ಪ್ಲಸ್ ಎಷ್ಟೇನು? 2 ಎಷ್ಟು? 8 ಏನು? zs 8 ಏನು? zs. ಈ ರೀತಿಯಾಗಿ ಏನ್ ಮಾಡ್ತಿದ್ವಿ ಅಂತಂದ್ರೆ ಬೆಲೆಗಳನ್ನ ಏನ್ ಮಾಡ್ಬೇಕು? ಆದೇಶಿಸ್ತೇವೆ. ಬಟ್ ಆದೇಶಿಸಿದ ನಂತರ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಗುಣಾಕಾರ ಮಾಡ್ತಂತ ಹೋಗ್ಬೇಕಾಗ್ತತಿ. ಎಲ್ಲಿ ಗುಣಾಕಾರದ ಅವಶ್ಯಕತೆ ಇದೆ ಅಲ್ಲಿ ಗುಣಾಕಾರ ಮಾಡಬೇಕು. ಎಲ್ಲಿ ಗುಣಾಕಾರದ ಅವಶ್ಯಕತೆ ಇಲ್ಲ ಅಲ್ಲಿ ಗುಣಾಕಾರ ಮಾಡಬಾರ್ದು. ಸೊ ನೆಕ್ಸ್ಟ್ ಇದಾದ ನಂತರ ಇದನ್ನ ಏನ್ ಮಾಡಬೇಕು ಅಂತ ಹೇಳಿದ್ರೆ ಸಂಕ್ಷೇಪಿಸಬೇಕು. x ಸ್ಕ್ವಯರ್ ಪ್ಲಸ್ 4y ಸ್ಕ್ವಯರ್ ಪ್ಲಸ್ 16z ಸ್ಕ್ವಯರ್ ಪ್ಲಸ್ 4xy ಪ್ಲಸ್ ಎಷ್ಟು? 16yz ಪ್ಲಸ್ ಎಷ್ಟು? 8zs. ಈ ರೀತಿ ಬರೋದು. ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರೆ x ಪ್ಲಸ್ 2y ಪ್ಲಸ್ 4z ಹೋಲ್ ಸ್ಕ್ವೇರ್ ಈಕ್ವಲ್ ಟು ಏನ್ ಬರ್ತದೆ ಅನ್ನೋ ಉತ್ತರ ಆಗುವಾಗ ಸೊ ಏನಂತಂದ್ರೆ x ಸ್ಕ್ವೇರ್ ಪ್ಲಸ್ 4y ಸ್ಕ್ವೇರ್ ಪ್ಲಸ್ 16z ಸ್ಕ್ವೇರ್ ಪ್ಲಸ್ ಅಂತ ಹೇಳಿದ್ರೆ ಎಷ್ಟು ಬಂತು? ಏನ್ ಬಂತು? 16z ಸ್ಕ್ವೇರ್ ಪ್ಲಸ್ ನೆಕ್ಸ್ಟ್ ಏನ್ ಬಂತು? ಇದು ಅಂತಾರೆ ನಮ್ಮ ಕೊನೆಯ ಉತ್ತರ. ಬರ್ಕೊಳ್ಳಿ. ಬರ್ಕೋಬೇಕು.